ಇವತ್ತಿನ ದಿನ ಸಬ್ಜೆಕ್ಟ್ ಏನಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಅಲೆ ಎದ್ದಿದೆ. ಏನದು ಅಲೆ ಅಂದರೆ ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಅಲ್ಪಸಂಖ್ಯಾತರ ನಾಯಕರಾಗಿರುವಂತಹ ನಮ್ಮ BZ ಜಮೀರ್ ಅಹ್ಮದ್ ಅಣ್ಣನವರಿಗೆ ಮೊದಲನೇ ಕಂತಿನಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ. ನಮ್ಮ ನಿರೀಕ್ಷೆ, ನಮ್ಮೆಲ್ಲರ ನಿರೀಕ್ಷೆ, ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗುತ್ತೇವೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಹಾಗೂ ಇದೇ ರೀತಿ ನಮ್ಮ ನಸೀರ್ ಅಹ್ಮದ್ ಅವರು MLC ನಸೀರ್ ಅಹ್ಮದ್ ಸರ್ ಅವರಿಗೆ ಪ್ರತ್ಯೇಕತೆ ಮತ್ತು MLC ಸೀಟ್ ಕೊಡೋ ಒಂದು ನಿರೀಕ್ಷೆ ಇತ್ತು. ಆದರೆ ಈ ಎರಡೂ ವಿಚಾರಗಳು ಅತ್ಯಂತ ನೋವಿನ ಸಂಗತಿ. ಇಡೀ ಸಮುದಾಯಕ್ಕೆ, ಕರ್ನಾಟಕ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗರು, ದೀನದಲಿತರ ನಾಯಕರು, ಆಶಾಕಿರಣವಂತರು, ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ತಗೊಳ್ಳುವಂತಹ ಜಮೀರ್ ಅಹ್ಮದ್ ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಸಚಿವ ಸ್ಥಾನ ಕೊಡುವುದರಲ್ಲಿ ನಿರಾಕರಿಸಿದೆ. ಮಾನದಂಡಗಳು ಏನೇ ಆಗಿರ್ಬೋದು, ಆದರೆ ಅಲ್ಪಸಂಖ್ಯಾತ ಕಟ್ಟ ಕಡೆಯ ಒಂದು ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ದಲಿತರಾಗಿರ್ಬೋದು, ಇವರೆಲ್ಲರಿಗೂ ಭಾಳ ನೋವಾಗಿದೆ. ವಿಚಾರ ಯಾಕಂದರೆ ಅವರು ಇನ್ನೂ ಒಂದು ಕಾರ್ಯವೈಖರಿ ಯಾವ ರೀತಿ ಇತ್ತು ಅಂದರೆ, ಅವರು ಕೊಟ್ಟಿರೋ ಜವಾಬ್ದಾರಿ ಸ್ಥಾನದಲ್ಲಿ ಸುಮಾರು 2,30,000 ಮನೆ ಕಟ್ಟುವ ಗುರಿ ಇಟ್ಟುಕೊಂಡಿದ್ರು. ಅವರು ಹೌಸಿಂಗ್ ಬೋರ್ಡಲ್ಲಿ ಅವ್ರು ಕೊಟ್ಟಿರೋ ಖಾತೆಯಲ್ಲಿ ಮೊದಲನೇ ಕಂತಿನಲ್ಲಿ 20,300 ಚಿಲ್ಲರೆ ಮನೆಗಳು ಕೊಟ್ಟಿದ್ದರು. ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಆದಾಗ 40,000 ಮನೆಗಳು ಹಸ್ತಾಂತರ ಮಾಡಿದ್ರು. ಇದು ಏಕೈಕ ನಾಯಕ. ರಾಜ್ಯದಲ್ಲಿ 2013ರಿಂದ ಹಿಡಿದು 2004, 5, 13, 18 ಇಷ್ಟೆಲ್ಲ ಸರ್ಕಾರಗಳು ಹೋದರೂ ಯಾರೂ ಬಡವರಿಗೆ ಮನೆ ಕಟ್ಟುಕೊಡುವ ಒಂದು ಭಾವನೆ, ಒಂದು ಆಶಯ ಯಾರಿಗೂ ಇರಲಿಲ್ಲ. ಇಷ್ಟಪಟ್ಟು ಅವರು ಎಲ್ರಿಗೂ ಬಡವರಿಗೂ ಒಂದು ಒಳ್ಳೆಯದಾಗಬೇಕು ಅಂತ ಆ ಒಂದು ಸ್ಕೀಮ್ನಲ್ಲಿ ಸಿದ್ದರಾಮಯ್ಯನವರಿಗೆ ಒಪ್ಪಿಸಿ 2023 ಸರ್ಕಾರದ ನಂತರ ಅದಕ್ಕೆ ಪ್ರತ್ಯೇಕವಾದ ಬಜೆಟನ್ನು ತಗೊಂಡು ಮನೆಗಳು ಕಟ್ಟುಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಂತರ ತಾವೆಲ್ಲ ನೋಡ್ಬೋದು, ಆನೇಕಲ್ಲಿನಲ್ಲಿ 1,000 ಕೋಟಿ, ದೇಶದಲ್ಲೇ 2ನೇ ಅತಿ ದೊಡ್ಡ ಸ್ಟೇಡಿಯಂ ಮೊನ್ನೆ ಉದ್ಘಾಟನೆ ಮಾಡಿದ್ದು ಜಮೀರ್ ಅಹ್ಮದ್ ಅವರ ಪೋರ್ಟ್ಫೋಲಿಯೋಲ್ಲೇ ಉದ್ಘಾಟನೆ ಆಗಿತ್ತು. ಇಂತಹ ಅನೇಕ ಕಾರ್ಯಕ್ರಮಗಳು ಬಡವರಿಗೆ, ಎಲ್ಲಿ ಅಲ್ಪಸಂಖ್ಯಾತರಿಗೆ, ಎಲ್ಲಿ ದಲಿತರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅವರು ಎದ್ದು ಬಂದು ನಿಂತು ರಾತ್ರಿಯಲ್ಲಿ ನಿಂತಿರ್ಬೋದು. ನೀವು ನೋಡಿರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಾಂಪೌಂಡ್ ಗೋಡೆ ಕುಸಿತದಲ್ಲಿ 18ರಿಂದ 19 ಜನ ತೀರ್ಕೊಂಡ್ಬಿಟ್ಟು, ಅದರಲ್ಲಿ ತಮಿಳ್ನಾಡಲ್ಲಿದ್ದರು, ಕೇರಳ ಅವರಿದ್ದರು, ಬೆಂಗಳೂರವರು ಇದ್ದರು. ಒಬ್ಬೊಬ್ಬರಿಗೆ ಒಂದೊಂದು ಮನೆಗೆ ಮೃತಪಟ್ಟ ಒಬ್ಬೊಬ್ಬರಿಗೆ 5-5 ಲಕ್ಷ ರೂಪಾಯಿ ಅವರು ಸ್ವಂತ ಹಣದಿಂದ ಕೊಟ್ಟರು. ಇದು ಯಾಕೆ ಕೊಟ್ಟರು ಅಂದರೆ ಅವರ ಒಂದು ವೈಯಕ್ತಿಕ ಹಣದಲ್ಲಿ ಕೊಟ್ಟಿದ್ರು, ಸಂಘಟನೆ ಮಾಡೋ ಉದ್ದೇಶದಿಂದ ಕೊಟ್ಟಿರೋದು. ಬಳ್ಳಾರಿಯಲ್ಲಿ ತಾವು ನೋಡ್ಬೋದು, ಒಂದು ಫೈರಿಂಗಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾವಪ್ಪಿದ. ಹೆಂಗಾಯ್ತು ಅಂತ ತನಿಖೆ ಆಗ್ತದೆ, ಅದು ಬೇರೆ ಪ್ರಶ್ನೆ. ಆದರೆ ಇವರು ಹೋಗ್ಬಿಟ್ಟು ತಮ್ಮೆಲ್ಲರೂ ಮಾಧ್ಯಮದಲ್ಲಿ ಗೊತ್ತಿರ್ಬೋದು, ಒಂದು ದೊಡ್ಡ ಅಮೌಂಟನ್ನು ಕೊಟ್ಟರು. ಅದ್ರ ಬಗ್ಗೆ ಒಬ್ಬ BJPಯವರು ಒಂದು ಕಂಪ್ಲೇಂಟ್, ಇಡಿಗೂ ಕಂಪ್ಲೇಂಟ್ ಕೊಟ್ಟರು. 25 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಜಮೀರ್ ಅಣ್ಣವರು, ಹಾರ್ಡ್ ಕ್ಯಾಶ್ ಕೊಡಬಾರ್ದು ಆ ರೀತಿಯಲ್ಲ ಅಂತ. ಈ ಥರ ಬಹಳ ಎಕ್ಸಾಂಪಲ್ಸ್ ಇದೆ ಅವರು ಮಾಡಿರೋ ಈ ರಾಜ್ಯದಲ್ಲಿ ಕೆಲಸಗಳಿಗೆ. ಇದೆಲ್ಲ ಮಾಡೋ ಉದ್ದೇಶ ಏನು? ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಬೇಕು ಅಂತ. ಅತಿ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಇಡೀ ರಾಜ್ಯಾದ್ಯಂತ ಮಸೀದಿಗಳಿರುವ ಮೌಜನ್ ಸಾಬುಗಳಿಗೆ, ಮೌಲ್ವಿಗಳಿಗೆ ಹಾಗೂ ಹಜ್ ಕಮಿಟಿಯ ವಾಲಂಟಿಯರ್ಗಳಿಗೆ ತಾವು ನೋಡ್ಬೋದು, ಸುಮಾರು 2,000ಕ್ಕಿಂತ ಹೆಚ್ಚಾಗಿ ತನ್ನ ಸ್ವಂತ ಖರ್ಚದಿಂದ ಉಮ್ರಾ ಕಳಿಸಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿ ಕಳಿಸ್ಬೇಕಾದ್ರೂ ಏನಿಲ್ಲ ಅಂದರೂ 60,000 ಖರ್ಚು ಬರುತ್ತೆ. ಇವತ್ತು ಹಜ್ ಭವನದಲ್ಲಿ ಹಜ್ ಕ್ಯಾಂಪ್ ನಡೆದಾಗ ಲಕ್ಷಾಂತರ ಜನ ತಮ್ಮ ಒಂದು ಮನೆಯವರು ಯಾರು ಹಜ್ಗೆ ಹೋಗ್ತಾರೆ ಅವ್ರು ಸಂಬಂಧಿಕರು ಬಿಡೋ ಬಂದಾಗ 2 ಹೊತ್ತಿನ ಊಟ ತನ್ನ ಸ್ವಂತ ಹಣದಲ್ಲಿ ಹಜ್ ಕ್ಯಾಂಪಲ್ಲಿ ಹಾಕ್ಸ್ತಾರೆ. ಈ ಥರ ಬಹಳ ವಿಚಾರ. ಮೈಸೂರಿನಲ್ಲಿ ಒಬ್ಬ ಚಿಕ್ಕ ಹೆಣ್ಣು ಮಗು ತಾನು ಬಂದು ತನಗೇನೋ ಆಪರೇಷನ್ ಆಗಬೇಕಂತ 16 ಲಕ್ಷ ರೂಪಾಯಿ, ಕವಿತನ ಹುಡುಗಿ ಹೆಸರು, ಚಿಕ್ಕ ಮಗು ಹೆಸರು, 16 ಲಕ್ಷ ರೂಪಾಯಿ ತನ್ನ ವೈಯಕ್ತಿಕ ದುಡ್ಡಿಂದ ಕೊಟ್ಟಿದ್ದಾರೆ. ಈ ಥರ ಸುಮಾರು ಎಲ್ಲೇ ಹೋದ್ರೂ ಅವರು ಯಾರು ಬಡವರು ಕಾಣಿಸಿದ್ರೆ ತನಗಿಷ್ಟ ಬಂದಿದ್ದು ಎಲ್ಲ ಮಸೀದಿಗಳಿಗೂ ದೇವಸ್ಥಾನಗಳಿಗೂ ತನಗಿಷ್ಟ ಬಂದಿದ್ದು ವೈಯಕ್ತಿಕ ಸಹಾಯಗಳು ಮಾಡಿಕೊಂಡು ಈ ರೀತಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಒಂದಂತೂ ಕಾಂಗ್ರೆಸ್ ಹೈಕಮಾಂಡ್ ಒಂದು ವಿಚಾರ ಗಮನಕ್ಕೆ ತರ್ತೀವಿ, ನಮ್ಮ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಯಾರಿಗೆ ಸಚಿವ ಸ್ಥಾನ ಕೊಡ್ಬೋದು, ಯಾರೇ ಅವ್ರಿಗೆ ಆಪಾದನೆ ಮಾಡ್ಬೋದು. ನಮ್ಮ ಸಮಾಜದ ಮತಗಳನ್ನು ಕ್ರೋಢೀಕರಿಸುವ ವ್ಯಕ್ತಿ, ಮಾಸ್ ಲೀಡರ್ ಯಾರಾದರೂ ಇದ್ದಾರೆ ಅಂದರೆ ಏಕೈಕ ನಾಯಕ ಜಮೀರ್ ಅಹ್ಮದ್. ಅವರು ಬೆನ್ನೆಲುಬಿಗೆ ಒಂದು ಕೆಲಸ ಮಾಡೋಕ್ಕೆ ಅವರಿಗೆ ಸಹಕಾರ ಕೊಟ್ಟಿರುವಂತಹ ವ್ಯಕ್ತಿ ಯಾರಾದಿದ್ರೆ ನಸೀರ್ ಅಹ್ಮದ್ ಅವರು. ತಮಗೆ ಗೊತ್ತಿದೆ 2023ರಲ್ಲಿ ಇಡೀ ಮದುವೆಗಳನ್ನು ಹಜರತ್ಗಳನ್ನು 4
ಸುನ್ನಿ, ತಬ್ಲೀಗಿ, ಅಹ್ಲೆ ಹದೀಸು ಇಂತಹ ಮೌಲ್ವಿಗಳನ್ನ ಕೂರಿಸಿ ಒಂದು ಬೇಸ್ಮೆಂಟ್ ತಂದಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಎಲೆಕ್ಷನ್ ಪರ್ಪಸ್ ಆಗಿ ಜಮೀರ್ ಅಹಮದ್, ನಸೀರ್ ಅಹಮದ್ ಅವರು ಇಬ್ಬರೇ. ಇದು ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು. ರಾಜ್ಯಾದ್ಯಂತ ಮಸೀದಿಗಳಲ್ಲಿ ಹೇಳಿ, ನಮಾಜಿನಲ್ಲಿ ಶುಕ್ರವಾರ ಹೊತ್ತು ನಮಾಜ್ಗಳಲ್ಲಿ ಬಯಾನ್ ಕೊಡಿಸು 95% ಅಷ್ಟು ಭಾಗದಷ್ಟು ವೋಟ್ ಬೀಳೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ 2023 ಕೆಲಸ ಮಾಡಿರೋ ವ್ಯಕ್ತಿಗಳಂದರೆ ಜಮೀರ್ ಅಹಮದ್, ನಸೀರ್ ಅಹಮದ್. ಜಮೀರ್ ಅಹಮದ್ ಅವರು ಇಂಥ ವ್ಯಕ್ತಿಗಳಿಗೆ ನೀವು ಇವತ್ತು ಯಾವುದೋ ಒಂದು ಸಣ್ಣ ಆರ್ಟಿಫಿಷಿಯಲ್ ಆಡಿಯೋ ಮುಖಾಂತರ ಒಂದು ಯಾವುದೋ ಬಂದಿರೋದಕ್ಕೆ ಒಂದು ಅವರಿಗೆ ಡೆಪ್ಟಿ CM ಪೋಸ್ಟ್ ಆಗ್ಬೋದು, ಸಚಿವ ಸ್ಥಾನ ಆಗ್ಬೋದು ತಪ್ಪಿಸ್ತೀರಂದರೆ ಇದು ಬಹಳ ದೊಡ್ಡ ಆಕ್ಷೇಪಣೆ. ದಯವಿಟ್ಟು ನಿಮ್ಮಲ್ಲಿ ನಾವು ಒತ್ತಡ ಮಾಡ್ತೀವಿ. ನಜೀರ್ ಅಹಮದ್ ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಕೊಡಬೇಕು. ಜಮೀರ್ ಅಹಮದ್ ಅವ್ರಿಗಂತೂ ಡೆಪ್ಟಿ CM ಮಾಡಬೇಕು. ಅದ್ರ ಜೊತೆಗೆ ಅವ್ರು ಏನು ಕಂಟಿನ್ಯೂಟಿ ಪೋರ್ಟ್ಫೋಲಿಯೋಗಳಿತ್ತು, ವಕ್ಫ್ ಅಲ್ಲಾಗ್ಬೋದು, ವಕ್ಫ್ ಮತ್ತು ಈ ಹೌಸಿಂಗ್ ಬೋರ್ಡ್, ಹೌಸಿಂಗ್ ಸೊಸೈಟಿದು ಅದನ್ನು 2 ಪೋರ್ಟ್ಫೋಲಿಯೋ ಕೊಟ್ಟು ಅವರು ಉಳಿಕೆ ಆಗಿರುವಂತಹ ಕೆಲಸಗಳನ್ನು ಪೂರ್ಣ ಮಾಡೋಕ್ಕೆ ಇದು ಮಾಡಬೇಕು. ನಂತರ ನಮ್ಮ ಚಿಂತಾಮಣಿಗೆ ಜಮೀರ್ ಅಹಮದ್ ಅವರ ಕೊಡುಗೆ ಏನಂದರೆ, ಜಮೀರ್ ಅಹಮದ್, ನಸೀರ್ ಅಹಮದ್ ಅವರು ಅಂದರೆ ನಮ್ಮ ಸಚಿವರು ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಏನು ಸಚಿವ ಸ್ಥಾನ ಅವರು ಕೊಟ್ಟಿದ್ರು, ಅವ್ರಿಗೂ ಸಹ ಇವತ್ತು ನೀವು ಕಡೆಗಣಿಸಿದಿರೋ ಅಥವಾ ಒಂದು ಜಾತಿವಾರ ಇದರಲ್ಲಿ ಇದು ಮಾಡಿದ್ದೀರೋ, ಅವ್ರು ಮಾಡಿರೋ ವೈಖರಿಯ ಬಗ್ಗೆ ನಾವು ನಿಮ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ಸಮುದಾಯ, ಚಿಂತಾಮಣಿ ಸಮುದಾಯದಲ್ಲಿ, ಚಿಂತಾಮಣಿ ಇತಿಹಾಸದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಮಸೀದಿಗಾಗಲಿ, ದರ್ಗಾಗಾಗಲಿ, ಈದ್ಗಾ ಕಾಂಪೌಂಡ್ಗಾಗಲಿ 32 ಕೋಟಿ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಕೊಟ್ಟಿರೋ ಇತಿಹಾಸ ಯಾರಾದರೂ ಇದೆಯಂದರೆ ಅದು ಚರಿತ್ರೆಯಲ್ಲಿ ನಿಲ್ಲುವಂಥ ಕೆಲಸ ಯಾರಿಗಾದ್ರೂ ಸಲ್ಲಿಸಬೇಕಾದ್ರೆ ಒಂದು ಸಚಿವ MC ಸುಧಾಕರ್ ರೆಡ್ಡಿ ಅವರಿಗೆ, 2ನೇದು ಜಮೀರ್ ಅಹಮದ್ ಅವರಿಗೆ, 3ನೇದು ನಸೀರ್ ಅಹಮದ್ ಅವರಿಗೆ. ನಮ್ಮ ಸಚಿವರ ಒಂದು ಸಹಕಾರ ಕೊಟ್ಟಿರೋದು ಜಮೀರ್ ಅವರು, ನಸೀರ್ ಅಹಮದ್ ಇವರು ಇಬ್ಬರು ಸೇರಿ ನಮ್ಮದೇ ರಾಜ್ಯದಲ್ಲಿ ಮುರುಗ್ಮಲ ದರ್ಗಾಗೆ 32 ಕೋಟಿ ಕೊಟ್ಟಿದ್ದಾರಲ್ಲ, ಇದು ರಾಜ್ಯದ ಇತಿಹಾಸದಲ್ಲೇ ಯಾವತ್ತೂ ಎಲ್ಲಿ ನಡೆದೂ ಇಲ್ಲ, ಇನ್ನು ಮುಂದೆ ನಡೆದೇ ಇರ್ಬೋದು. ಅತ್ಯಾಧುನಿಕ ಮಟ್ಟದಲ್ಲಿ ದರ್ಗಾವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ತಂದಿರೋ ಗ್ರಾಂಟು ಅವರೇ ಬಂದು ಖುದ್ದು ಬಕ್ರೀದ್ ನನಗೆ ಹೇಳಿದರು. ನಾನು ಲಾಸ್ಟ್ ಟೈಮ್ ಹೋದಾಗ ನನ್ನ ಸುಧಾಕರ್ ಅಣ್ಣಗೂ ಹೇಳಿದರು, ಹೇಳಪ್ಪ ಸುಧಾಕರ್ ರೆಡ್ಡಿ ಅವರಿಗೆ, ಬಕ್ರೀದ್ ಆದಮೇಲೆ, ಹಬ್ಬ ಆದಮೇಲೆ ಬಂದು ನಾನು ನಸೀರ್ ಅಹಮದ್ ಬಂದು ಉದ್ಘಾಟನೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತ. ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಈ ಕಡೆ ನಮ್ಮ ಸುಧಾಕರ್ ರೆಡ್ಡಿ ಅಣ್ಣನವ್ರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ, ಜಮೀರ್ ಅಣ್ಣವ್ರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ, ನಸೀರ್ ಅಹಮದ್ ಅವ್ರದ್ದು ಕಂಟಿನ್ಯೂ ಇದ್ದ ಆ ಒಂದು MLC ಪೋಸ್ಟನ್ನು ನೀವು ಕೊಟ್ಟಿಲ್ಲ. ಇದೆಲ್ಲನೂ ಹೈಕಮಾಂಡ್ ಅವರಿಗೆ ಒಂದೇ ಮನವಿ, ನಿಮ್ಮಲ್ಲಿ ಮುಂದಿನ ಬರುವ 28 ಚುನಾವಣೆಗೆ ಇದೆಲ್ಲ ಭಾರಿ ದೊಡ್ಡ ಒಂದು ಕಷ್ಟಕರವಾಗುತ್ತದೆ. ಸಂಘಟನೆ ಮಾಡೋದಕ್ಕಾಗ್ಬೋದು, ವೋಟ್ ತಗೊಳಕ್ಕಾಗ್ಬೋದು, ವೋಟ್ ಕ್ರೋಢೀಕರಣ ಮಾಡೋಕ್ಕಾಗ್ಬೋದು. ಎಲ್ಲ ಆಲ್ ಕಾನ್ಸ್ಟಿಟ್ಯೂನ್ಸೀಸ್, ನಾಟ್ ಓನ್ಲಿ 224 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಮೈನಾರಿಟೀಸ್ಗೆ ನೋವಿದೆ, ಯಾರು ವ್ಯಕ್ತಪಡಿಸದೇ ಇರ್ಬೋದು. ಆಯಾ ಸಂಬಂಧಪಟ್ಟ ಕೆಲ ನಾಯಕಗಳಿಗೆ, ಅಲ್ಲಿರೋ ಲೋಕಲ್ ಪ್ರಾಬ್ಲಮ್ಗಳಿಗೆ ಮೈನಾರಿಟೀಸ್ ವ್ಯಕ್ತಪಡಿಸದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ನೋವಿದೆ. ದಯವಿಟ್ಟು ನಮ್ಮಲ್ಲಿ ಮನವಿ ಮಾಡ್ತೀವಿ, ಈ ವಿಚಾರ ನಿಮ್ಮ ಗಮನಕ್ಕೆ ತರಬಯಸ್ತೀವಿ. ಅವ್ರನ್ನ ಮುಂದಿನ ಕಂತಿನಲ್ಲಿ ಸುಧಾಕರ್ ಆಗ್ಬೋದು, ಜಮೀರ್ ಅಣ್ಣನಾಗ್ಬೋದು, ನಸೀರ್ ಅಹಮದ್ ಅವ್ರಿಗಾಗ್ಬೋದು, ಎಲ್ಲರಿಗೂ ಮುಂದಿನ ಅವಧಿಯಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ಕಾಂಗ್ರೆಸ್ ಪಕ್ಷದಲ್ಲಿ ಒತ್ತಾಯ ಮಾಡ್ತೀವಿ. ಇಂಪಾರ್ಟೆಂಟ್ ಸಮುದಾಯ ಅಂದರೆ ಈಗ ತಾವು ನೋಡ್ತಾ ಇರ್ಬೋದು, 2-3 ದಿನದಿಂದ ಒಬ್ಬ ಸಚಿವರು, ಹಿರಿಯ ಸಚಿವರು ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ತನಗೆ ಕೊಟ್ಟಿರೋ ಖಾತೆ ಪಟ್ಟಿಲ್ಲ ಅಂತ ರಾಜೀನಾಮೆ ಕೊಡಬಹುದು. ಇವತ್ತು ಅವರಿಗೆ ಒಪ್ಪಿಸೋದಕ್ಕೆ ಇಡೀ ಹೈಕಮಾಂಡು, ಮುಖ್ಯಮಂತ್ರಿಗಳು, ಹಿರಿಯ ಸಚಿವರು ಎಲ್ಲರೂ ಅವ್ರ ಬಗ್ಗೆ ತಾವು ಹೆಸರಿಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಕೊಪ್ಪಳದಿಂದ ಹಿಡಿದು ಬಳ್ಳಾರಿ, ಹಾಸನ, ಹಾವೇರಿ, ಮಂಡ್ಯ, ಮೈಸೂರು, ಬೆಂಗಳೂರು ನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಕೋಲಾರ, ಎಲ್ಲ ಕಡೆ ರಾಜ್ಯಾದ್ಯಂತ ಜಮೀರ್ ಅಹಮದ್, ನಸೀರ್ ಅಹಮದ್ ಅವ್ರ ಬಗ್ಗೆ ಪ್ರತಿಭಟನೆಗಳು ನಡೀತಿದ್ದಾರೆ. ನೀವು ಅವ್ರನ್ನ ಕರೆಸಿ ಮಾತಾಡಿ, ಏನಾಗಿದೆ ನಿಮ್ಮ ಜವಾಬ್ದಾರಿ, ನಾವು ನಿಮ್ಮನ್ನ ಮುಂದಿನ ದಿನದಲ್ಲಿ ಇರ್ತೀವಿ ಅಂತ. ಎಲ್ಲ ಸಮಾಜಕ್ಕೂ ತಾವು ಜೊತೆಗೆ ತಗೊಂಡು ಹೋಗ್ಬೇಕು. ಒಂದೇ ಸಮಾಜದಿಂದ ಎಲ್ಲೂ ಯಾವುದೇ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜಗಳು ಇರಬೇಕು. ನಾವು ನಿಮಗೆ ಬೇರೆ ಯಾರಿಗೆ ಯಾವ ರೀತಿ ಯಾವ ಗೌರವ ಕೊಡ್ತೀರೋ ಅದೇ ಗೌರವ ನಮ್ಮ ಸಮಾಜದ ವ್ಯಕ್ತಿಗಳಿಗೂ, ನಮ್ಮ ಸಮಾಜದ ನಮಗೆ ನಿಂತಿರುವಂಥ ನಾಯಕರುಗಳಿಗೂ ಗೌರವ ಕೊಡಬೇಕು, ಅವರಿಗೊಂದು ಸ್ಥಾನಮಾನ ಕೊಡಬೇಕಂತ ನಮ್ಮ ಮನವಿ. ಪ್ಲಸ್ ನಮ್ಮ ಸಚಿವರಿಗೆ ಯಾಕೆ ಕೊಡಬೇಕಂತ ಅವರು ವರ್ಕ್ ಪ್ರೋಗ್ರೆಸ್ ಕಾರ್ಡ್ ಅಂತ ಒಂದು ಇರುತ್ತೆ. ಈಗಾಗಲೇ ASCL ಕೊಟ್ಟಿದೆ, KPCCL ಇದೆ. ಅದನ್ನು ಪರಿಗಣಿಸಿ ಸುಧಾಕರ್ ರೆಡ್ಡಿ ಅವರು ಯಾವ ರೀತಿ ತಮ್ಮ ಕೊಟ್ಟಿರೋ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ, ಯಾವ ರೀತಿ ಒಂದೊಂದು ಒಳ್ಳೆ ಉನ್ನತ ಶಿಕ್ಷಣ ಸಚಿವ ಸ್ಥಾನದಲ್ಲಿ ಒಳ್ಳೆ ಮಾರ್ಪಾಡುಗಳು ತಂದಿದ್ದಾರೆ. ಆ ಮಾರ್ಪಾಡುಗಳು ಏನು ಅಂತ ಪರಿಗಣಿಸಿ ಇನ್ನು ಪೂರ್ಣ ಮಾಡೋದಿದೆ. ಆ ಒಂದು ಕಾರಣಕ್ಕೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಅದನ್ನು ಸಹ ನಾವು ಒತ್ತಾಯ ಮಾಡ್ತೀವಿ. ಪ್ರಶ್ನೆ ಇಲ್ಲ ಸರ್. ನೋಡಿ, ಕೊಳ್ಳಿಲ್ಲ ಅನ್ನೋದನ್ನ
ಈಗ ಸುಧಾಕರ್ ರೆಡ್ಡಿ ಅವ್ರ ಪಾರ್ಟಿಯಲ್ಲಿ ನಾವು ಇಷ್ಟೆಲ್ಲ ಇದ್ದೀವಿ ಕಾಂಗ್ರೆಸ್ ಪಕ್ಷ. ನಾಯಕರು ನಾವು ಯಾರು ನಮ್ಮ ನಾಯಕರು ಅವ್ರು ಹೆಂಗ್ ಹೇಳ್ತಾರೆ ಆ ಪಾದದರ್ಶನದ ಮೇಲೆ ನಾವು ನಡೀತೀವಿ ಅಷ್ಟೇ, ಅದ್ರಲ್ಲಿ ಏನಿಲ್ಲ. ರಾಜ್ಯಾದ್ಯಂತ ಒಪ್ಕೊಬೇಕು. ರಾಮಲಿಂಗಾರೆಡ್ಡಿ ಅವ್ರು ಸಚಿವ ಸ್ಥಾನ ರಿಟೇಲ್ ಕೊಟ್ಬಿಟ್ಟು ಖಾತೆ ಒಪ್ಕೊಳ್ಳಿಲ್ಲ ಅಂತ ಇವತ್ತಿನ ರಾಜೀನಾಮೆ ಹೇಗೆ ನೆನ್ನೆ ವಾಪಸ್ ತಗೊಂಡ್ಬಿಟ್ರು, ಅದೇ ರೀತಿಯಲ್ಲಿ ನಮ್ಮ ನಾಯಕರು ಒಪ್ಪಿಸಿ. ಅವ್ರೇನು ನಿಮ್ಗಿಂತ ದೊಡ್ಡವರಲ್ಲ, ಅವ್ರಿಗಿಂತ ದೊಡ್ಡವ್ರು ಯಾರು ಅಲ್ಲ, ನಮ್ಮ ಸಮಾಜದಲ್ಲಿ ನಮ್ಗೆ ದೊಡ್ಡವರು, ಅವ್ರಿಗೆ ಒಪ್ಪಿಸ್ಬಿಟ್ಟು ಅವ್ರಿಗೆ ಏನಿದೆ ಅವ್ರ ಸ್ಥಾನಮಾನ ಕೊಳ್ಳಿ ಅನ್ನೋದು ನಮ್ಮ ಒತ್ತಡ. ನಮಗೆ ಪಾರ್ಟಿ